ಲೋಕ ಮಣ್ಣಿನ ಮಕ್ಕಳನ್ನು ಉದ್ಧರಿಸುವಂತಹ ಅವರಿಗೆ ಉಳಿಸಿ ಬೆಳೆಸುವಂತಹ ಒಂದು ಪ್ರಯತ್ನ. ಬನ್ನಿ ನೀವು ಕೂಡ ನಮ್ಮ ಈ ಪ್ರಯತ್ನಕ್ಕೆ ಕೈ ಜೋಡಿಸಿ. ಇದು ಕ್ಲೇ ಕ್ರಾಫ್ಟ್ಸ್, ಮಣ್ಣಿನ ಮಡಿಕೆಗಳ ಮಳಿಗೆ ಅಂತಲೇ ಹೇಳ್ಬೋದು. ಅತ್ಯಂತ ಸುಂದರವಾದ ಕಲೆಕ್ಷನ್ ಉಳ್ಳಂತಹ ಕ್ಲೇ ಕ್ರಾಫ್ಟ್ಸ್ನ ಶಾಪ್ ಇದು. ತುಂಬಾ ಸುಂದರವಾದ ವಸ್ತುಗಳನ್ನು ನೀವಿಲ್ಲಿ ಮರದಿಂದ ಮಾಡಿದ ಆನೆ ಥರ ಕಾಣಿಸ್ತಾ ಇದೆ. ನಿಜವಾಗ್ಲೂ ಇದು ಮರದಿಂದಲ್ಲ, ಮಣ್ಣಿನಿಂದ ಮಾಡಿದಂತಹ ಕಲೆ. ಸಿಡ್ದೆ ಕೇರ್ಫುಲ್, ಕೇರ್ಫುಲ್ ಬನ್ನಿ. ತುಂಬಾ ಸುಂದರವಾಗಿದೆ ನೋಡಿ. ಇದನ್ನು ಕೂಡ ನಿಮ್ಮ ಮನೆ ಮುಂದೆ ಡೆಕೋರೇಷನ್ಗಾಗಿ ಲಿವಿಂಗ್ ರೂಮಲ್ಲಿ ಇಡ್ಬೋದು. ಅದ್ಭುತ. ಪಕ್ಷಿಗಳ ಗೂಡು ಕೂಡ ಮಾಡಿದ್ದಾರೆ ಸಣ್ಣ ಸಣ್ಣದು. ಬನ್ನಿ, ನಿಮ್ಗೊಂದು ದಿನ ಟೈಮ್ ಇದ್ದರೆ ಇಣಕಿ ನೋಡಿ, ಒಂದಲ್ಲ ಒಂದು ವಸ್ತು ನಿಮಗೆ ಇಷ್ಟ ಆಗುತ್ತೆ. ಹಾಗೆ ಮಣ್ಣಿನ ಮಕ್ಕಳನ್ನು ಸಪೋರ್ಟ್ ಮಾಡ್ತಾಯಿರಿ. ಹಾಂ ನೋಡಿ, ಸಾಯಿಬಾಬಾ, ರಾಧಾಕೃಷ್ಣ, ಶ್ರೀಕೃಷ್ಣ ಎಲ್ಲ ನಿಮ್ಗೇನು ಬೇಕು. ಇದು ಮ್ಯೂಸಿಕ್ ಗಣಪತಿ ಅಂತೆ. ಇದು 5 ಸೆಟ್ ಕೊಡ್ತಾರೆ ನಿಮಗೆ. ನೋಡಿ, ಇದು ಗಿಡ ನೆಟ್ಟು ಹೀಗೆ ಸಿಕ್ಕಿಸ್ಬೋದು. ಚೆನ್ನಾಗಿ ಇಳಿದು ಬರ್ತದೆ. ಹೌದು, ವಾ. ಮಕ್ಕಳಿಗಾಗಿ ನಾವೀಗ ಖರೀದಿ ಮಾಡಿದಂಥ ವಿಷಲ್ ಬರ್ಡ್ಸ್ ವಿಷಲಿಂಗ್ ನೋಡಿ. ಇದು ಡೆಕೋರೇಷನ್ಗಾಗಿ. ಅಮೇಜಿಂಗ್. ನಮ್ಮ ಈ ಪ್ರಯತ್ನವನ್ನು ನೀವು ಕೂಡ ಒಮ್ಮೆ ಪ್ರಯತ್ನ ಮಾಡಿ ನೋಡಿ. ಲಾಸ್ ಏನೇನಿಲ್ಲ, ಒಂದು ಸಹಾಯ ಆಗ್ತದೆ. ಎಲ್ಲಿ ಹಣ ಖರ್ಚು ಮಾಡ್ತೇವಲ್ವಾ, ಇಲ್ಲಿ ಒಂದು ಹಣ ಖರ್ಚು ಮಾಡೋದ್ರಿಂದ ನಿಮಗೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ. ಅವರನ್ನು ಕೂಡ ಬೆಳೆಸ್ಬೋದು. ಎಷ್ಟೋ ಜನ ಮಣ್ಣಿನ ಮಕ್ಕಳು ಇದರಿಂದ ಮುಂದೆ ಬರ್ತಾರೆ. ಅವರಿಗೆ ಸಪೋರ್ಟ್ ಕೂಡ ಮಾಡ್ಬೋದು. ಹಾಂ, ಇದು ನೋಡಿ, ಮನೆಯಲ್ಲಿ ತಾವರೆ ಎಲ್ಲ ಬೆಳೆಸೋದಾದರೆ ಇಂಡೋರ್ ಈ ರೀತಿ ದೊಡ್ಡ ಟಬ್ ಕೂಡ ಇದೆ ನೋಡಿ. ಮಕ್ಕಳಿಗೆ ಆಟಿಕೆಯನ್ನು ನಾವು ತಂದು ಕೊಡ್ತೀವಿ. ಅದು ಹೇಗಿದ್ರೂ 2-3 ದಿನದಲ್ಲಿ ಒಡೆದಾಗ್ತಾರೆ. ಅದಕ್ಕಿಂತ ಮುಂಚೆ ನಾವು ಈ ರೀತಿ ಮಣ್ಣಿನ ಆಟಿಕೆಗಳನ್ನು ಕೊಡೋದ್ರಿಂದ ಅವರ ಆರೋಗ್ಯ ಕೂಡ ಒಳ್ಳೆಯದಾಗಿರುತ್ತೆ. ಹಾಗೂ ಸೌಂಡ್ ನೋಡಿ, ಮನೆಯಲ್ಲಿ ಹೈಪರ್ ಮಕ್ಕಳಿದ್ರೆ ಈ ರೀತಿ ಆಟಿಕೆಗಳನ್ನು ತಂದುಕೊಡಿ. ತುಂಬಾ ಕೋಆಪ್ರೇಟಿವ್. ನಿಮಗೆ ಬೇಕಾದ ಬೆಲೆಯಲ್ಲಿ ಇದನ್ನು ಕೊಡ್ತಾರೆ. ಊದುವುದರಿಂದ ನಿಮಗೆ ಪಾರಿವಾಳಗಳು ಕೂಡ ಮನೆ ಮೇಲೆ ಬಂದು ಕೂತ್ಕೊಳ್ಳೋದಿಲ್ಲ ಅಂತ ಹೇಳ್ತಾರೆ ನೋಡಿ. ಬೆಲ್ಲೆಲ್ಲ ಇದೆ. ನಿಮಗೆ ಬೇಕಾದಂಥ ಬುದ್ಧ ಅಥವಾ ಗಣೇಶ ಯಾವುದೆಲ್ಲ ಬೇಕಲ್ಲ, ಎಲ್ಲ ಮೂರ್ತಿಗಳನ್ನು ಕೂಡ ನೋಡ್ಬೋದು. ಇದನ್ನು ನೋಡಲಿಕ್ಕೆ ಒಂದು ಅದ್ಭುತವಾದಂತಹ ಶಾಪಿಂಗ್ ಕೂಡ ಮಾಡ್ಬೋದು. ಹೂವಿನ ಗಿಡ ನೆಡಲಿಕ್ಕೆ ನೋಡಿ, ಚಟ್ಟೆ ಕೂಡ ಇದೆ. ಹುಡಿಯಾಗಿ ಹೋಗ್ತದೆ. ತುಂಬಾ ಅದ್ಭುತವಾದ ಕಲ್ಪನೆ. ಬನ್ನಿ, ಉಡುಪಿಯಲ್ಲಿ ಇದು ಹೈವೇಯಲ್ಲೇ ಇದೆ. ಕರಾವಳಿ ಬೈಪಾಸಲ್ಲಿ ಲೆಫ್ಟ್ ಸೈಡಿಗೆ ಇದೆ. ಬನ್ನಿ, ನಾವು ಕೂಡ ಮಣ್ಣಿನ ಮಕ್ಕಳಿಗೆ ಸಪೋರ್ಟ್ ಮಾಡುವ ಜೊತೆಗೆ ಆರೋಗ್ಯಕರವಾಗಿರಲಿಕ್ಕೆ ಇದೊಂದು ಅವಕಾಶ. ನಾವೀಗ ಕೆಲವು ಮಡಿಕೆಗಳನ್ನು ಅಡುಗೆ ಮಾಡಲಿಕ್ಕೆ, ನೀರು ಕುಡಿಲಿಕ್ಕೆ ತಗೊಂಡೋಗ್ತಾ ಇದ್ದೀವಿ. ಹಾಂ, ಇದೆಲ್ಲ ಕಪ್ಪ ರೊಟ್ಟಿ ಮಾಡಲಿಕ್ಕಂತೆ. ರೀಸನೇಬಲ್ ಪ್ರೈಸ್ ಇದೆ, ತುಂಬ ಏನು ಎಕ್ಸ್ಪೆನ್ಸಿವ್ ಅಂತಿಲ್ಲ. ಮಣ್ಣಿನ ಒಲೆಯನ್ನು ಕೂಡ ನೋಡ್ಬೋದು, ತುಂಬಾ ಚೆನ್ನಾಗಿದೆ. ಹಾಂ, ಪ್ಯಾನ್ ನೋಡಿ, ದೋಸೆ ಕಾವಲಿ ಅಥವಾ ಕಪ್ಪ ರೊಟ್ಟಿ ಅದನ್ನು ಸಹ ಮಾಡಲಿಕ್ಕೆ ಹಣವನ್ನು ಕೂಡಿಸಿಡಬೇಕಾದ್ರೆ ಪಿಗಿ ಬ್ಯಾಂಕ್ ಅಂತ ಕರಿತೀವಿ. ಈ ರೀತಿ ಪಿಗಿ ಬ್ಯಾಂಕ್ ಹಳೆ ಕಾಲದಲ್ಲಿತ್ತು. ಈಗೂ ಕೂಡ ನಮ್ಮ ಮಕ್ಕಳಿಗೆ ಕಲ್ಪನೆಯನ್ನು ಕೊಡ್ಬೋದಾಗಿದೆ. ತುಂಬ ಚೆನ್ನಾಗಿ ಇನ್ಸ್ಟ್ರಕ್ಷನ್ ಕೂಡ ಕೊಡ್ತಾರೆ. ಗೆತ್ತಾಂಡಮ್ಮ ನೆಕ್ಕಿತ್ತು ನೋಡಿ. ಈಗ ನಾವು ಒಲೆಯಲ್ಲಿ ಅಡುಗೆ ಮಾಡಬೇಕಾದ್ರೆ ನಾವು ಮಣ್ಣಿನಿಂದ ಮಾಡಬೇಕಂತಿಲ್ಲ, ಆಲ್ರೆಡಿ ರೆಡಿಮೇಡ್ ಇದೆ. ಇದನ್ನು ಬಳಸ್ಕೊಂಡು ಅಡುಗೆನ ಸಹ ಮಾಡ್ಬೋದು.
ಸಖತ್ತಾಗಿದೆ, ನಿಜವಾಗ್ಲೂ ಇಂಟ್ರೆಸ್ಟಿಂಗ್. ಇದು ಊಟದ ಬಟ್ಲು. ಓ, ಥಾಲಿ, ಮಹಾರಾಜ್ ಕಾ ಥಾಲಿ, ಮಣ್ಣಿನ ಮಗ ಕಾ ಥಾಲಿ. ತುಂಬ ಚೆನ್ನಾಗಿದೆ. ಏನು ಬೇಕಲ್ಲ ಅದನ್ನು ಸೆಲೆಕ್ಟ್ ಮಾಡಿ ಕೊಡ್ತಾರೆ, ಕೊಡೋದಕ್ಕೆ ಮುಂಚೆ ಚೆಕ್ ಮಾಡಿ ಕೊಡ್ತಾರೆ. ತಟ್ಟು ಕೋಳಿ ಮಾಡಲಿಕ್ಕೆ, ಬಿರಿಯಾನಿ ಮಾಡಲಿಕ್ಕೆ. ನೋಡಿ, ತುಂಬ ಜನ ಎಲ್ಲ ಇದ್ರೆ ಬಿರಿಯಾನಿ ಮಾಡಲಿಕ್ಕೆ, ಕೋಳಿ ಪದಾರ್ಥ ಮಾಡಲಿಕ್ಕೆ ದೊಡ್ಡ ದೊಡ್ಡ ಪಾತ್ರೆಗಳನ್ನು ಕೂಡ ನೋಡ್ಬೋದು. ಆರೋಗ್ಯವಾಗಿ ನೋಡಿ, ಮೀನು ಪದಾರ್ಥ ಮಾಡಲಿಕ್ಕೆ ಇದನ್ನು ನಾವೊಂದು ತಗೊಂಡಿದ್ದೇವೆ. ಈಗ ಮೀನು ಪದಾರ್ಥ ಮಾಡಿ ಅವರಿಗೆ ನಾವು ರಿವ್ಯೂ ಕೊಡ್ತೇವೆ ನಿಮಗೆ ಗೂಗಲಲ್ಲಿ. ಹಾಂ, ಇದು ಅನ್ನ ಮಾಡಲಿಕ್ಕೆ, ಬಾಯ್ಲ್ಡ್ ರೈಸ್ ಮಾಡಲಿಕ್ಕೆ, ಗಂಜಿ ಎಲ್ಲ ಮಾಡಲಿಕ್ಕೆ. ಅನ್ನ ಬೇಸಿಗೆಯಲ್ಲಿ ಕೂಡ ಹಾಗೆ ಇಟ್ಟರು ಅಳಿಸೋಗುದಿಲ್ಲ. ಕುಕ್ಕರಲ್ಲಿ ಅನ್ನ ಮಾಡಿದರೆ ಅಳಿಸೋಗುತ್ತಲ್ಲ, ಆ ರೀತಿ ಯಾವುದೇ ಸಮಸ್ಯೆ ಬರೋದಿಲ್ಲ. ಬರ್ಡ್ ಫೀಡರ್ ಕೂಡ ಇದೆ. ನಮ್ಮ ಮನೆಯಲ್ಲಿ ಪಕ್ಷಿಗಳು, ಪ್ರಾಣಿಗಳು ಇದ್ದರೆ ಅವುಗಳಿಗೆ ನೀರು ಉಣಿಸ್ಲಿಕ್ಕೆ ದೊಡ್ಡ ದೊಡ್ಡ ಹೂಜಿ, ಬಟ್ಟಲುಗಳು, ವಾಟರ್ ಬಾಟಲ್ ಕೂಡ ಇದೆ. ಇದನ್ನು ನೋಡಲಿಕ್ಕೆ ಒಂದು ತುಂಬ ಖುಷಿಯಾಗುತ್ತೆ ನೋಡಿ. ನಿಮಗೆ ಬರೀ ಅಡುಗೆಗಾಗಿ ಅಲ್ಲ, ಡೆಕೋರೇಷನ್ಗಾಗಿ ಕೂಡ ವಸ್ತುಗಳನ್ನು ಇಲ್ಲಿ ಪರ್ಚೇಸ್ ಮಾಡ್ಬೋದು. ಗಿಡ ನೆಡಲಿಕ್ಕೆ ನೋಡಿ, ಹೂಜಿಗಳು, ಅದರಲ್ಲೂ ಕೂಡ ಸುಂದರ ಕಲ್ಪನೆಯನ್ನು ಮಾಡಿದ್ದಾರೆ. ನೋಡಿ, ಈ ಕಪ್ಪೆ ನಿಮಗೆ ಇದರ ಕಥೆಯನ್ನು ಹೇಳುತ್ತೆ. ಸಣ್ಣ ಮಕ್ಕಳಿರುವಾಗ ನಾವು ಕತೆ ಕೇಳಿರ್ತೀವಲ್ವ. ನೋಡಿ, ಫಿಶ್ ಕೂಡ ಇದೆ. ವಾ, ನಿಜವಾಗ್ಲೂ ಹ್ಯಾಟ್ಸ್ ಈ ಕೆಲಸ ಮಾಡೋರ ಕಲೆಗೆ. ನಾವು ಈವನ್ ನಿಮಗೆ ಲೈಟ್ ಬಲ್ಬ್ ಕವರ್ ನೋಡಿ, ಅಮೇಝಿಂಗ್. ಮಣ್ಣಿನಲ್ಲಿ ಎಷ್ಟೊಂದು ಕಲೆಗಳನ್ನು ಮಾಡ್ಬೋದು ಅಂತ ಅಟ್ಲೀಸ್ಟ್ ನೀವು ಒಮ್ಮೆ ಬಂದು ವಿಸಿಟ್ ಮಾಡಿ, ನಿಮಗಾಗ ಗೊತ್ತಾಗುತ್ತೆ. ಇದು ನೋಡಿ, ಕುಂಕುಮದ ಬಟ್ಲು, ಅರಿಶಿನ ಕುಂಕುಮ ಯಾರಿಗೆ ಕೊಡಬೇಕಾದ್ರೆ ಎಷ್ಟು ಸುಂದರವಾದ ಕಲ್ಪನೆ. ಬೆಲ್ ಇದೆ, ಬೆಲ್ ನೋಡಿ. ಪೂಜೆ ಎಲ್ಲ ಮಾಡಲಿಕ್ಕೆ ನಾವು ಸ್ಟೀಲ್ ಗಂಟೆ ಬಳಸೋದ್ರ ಬದಲು ನ್ಯಾಚುರಲ್ ಗಂಟೆ. ವಾವ್, ವಿ ಆಲ್ರೆಡಿ ಹ್ಯಾವ್. ಐ ಕುಡ್ ವಿಸಿಟ್. ನೀರಿನ ಬಾಟ್ಲಿಗೆ ಎಷ್ಟು? 400. ನೋಡಿ, ನ್ಯಾಚುರಲ್ ನೀರಿನ ಬಾಟ್ಲು. ಅದೇ ತೆಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ, ಮನೆಯಲ್ಲೇ ಇಟ್ಟು ಕುಡಿಬೋದು. ವಾವ್, ಎಷ್ಟು 2 ಲೀಟರ್ ನೀರು ಹಿಡಿಬೋದಾ? 1.5 ಲೀಟರ್ ನೀರು ಹಿಡಿಯುತ್ತೆ ನೋಡಿ. ಅವರು ಫ್ಲೆಕ್ಸಿಬಲ್ ಇದ್ದಾರೆ. ನೀವು ಸ್ವಲ್ಪ ಇಲ್ಲಿ ಬಂದು ಶಾಪಿಂಗ್ ಜಾಸ್ತಿ ಮಾಡಿದರೆ ಅವ್ರು ನಿಮಗೆ ಸ್ವಲ್ಪ ಕಡಿಮೆ ಮಾಡಿ ಸಹ ಕೊಡ್ತಾರೆ, ಡಿಸ್ಕೌಂಟ್ ಕೊಡ್ತಾರೆ, ಆಯಿತಾ? ಹಾಗಾಗಿ ಓಕೆ. ನೋಡಿ, ಇನ್ನು ಮಕ್ಕಳಿಗೆ ಆಟಿಕೆಗಳನ್ನು ಕೂಡ ಇಟ್ಟಿದ್ದಾರೆ. ಅದೊಂದು ಪ್ಯಾಕೇಜ್ ಅಂತೆ, ಅದು ಸಹ ಸಿಗ್ತದೆ ನಿಮಗೆ. ತುಂಬಾ ಸುಂದರವಾದಂತಹ ಶಾಪ್, ನೋಡಲಿಕ್ಕೂ ಸುಂದರ ಹಾಗೂ ಆರೋಗ್ಯಕ್ಕೂ ಒಳ್ಳೆಯದು. ಬನ್ನಿ, ನೀವು ಕೂಡ ಒಮ್ಮೆ ಈ ಶಾಪನ್ನು ವಿಸಿಟ್ ಮಾಡಿ. ಓವು, ಈಗ ಬೇಸಿಗೆಗಾಲ ಹತ್ತಿರ ಆಗ್ತಾ ಇದೆ. ಫ್ರಿಜ್ಜಲ್ಲಿ ಇಟ್ಟ ನೀರು ಕುಡಿಯೋದ್ರಿಂದ ನಮಗೆ ಶೀತ, ಜ್ವರ, ಕೆಮ್ಮು ಶುರು ಆಗುತ್ತೆ. ಹಾಗಾಗಿ ಈಗ ಹೊಸದಾಗಿ ಬಂದಂತಹ ನೀರಿನ ಹೂಜಿ, ಇದಕ್ಕೆ ಟ್ಯಾಪ್ ಇರುವಂಥದ್ದು ಇದೆ, ಟ್ಯಾಪ್ ಇಲ್ಲದಿರುವಂಥದ್ದು ಇದೆ. ಇದರಲ್ಲಿ ಕೂಡ ವೆರೈಟೀಸ್ ಇದೆ ನೋಡಿ, ಇದರಲ್ಲಿ ಕೂಡ ವೆರೈಟೀಸ್ ಇದೆ. ಬನ್ನಿ, ಬೇಸಿಗೆ ಕಾಲವನ್ನು ತಂಪಾದ ಮಡಿಕೆಯ ನೀರನ್ನು ಕುಡಿಯೋದ್ರ ಮೂಲಕ ಆರೋಗ್ಯವಾಗಿರುವ. ನೋಡಿ, ತುಳಸಿ ಕಟ್ಟೆ. ಇವಾಗೆಲ್ಲ ಸಿಮೆಂಟಿನ ತುಳಸಿ ಕಟ್ಟೆ ನಾವು ತರುವಂಥದ್ದು. ಮಣ್ಣಿನ ತುಳಸಿ ಕಟ್ಟೆ ನೋಡಿದ್ದೇನೆ, ತುಂಬಾ ಖುಷಿ ಆಯಿತು. ಮಣ್ಣಿನಿಂದ ಮಾಡಿದ್ದು ಮಣ್ಣಿಗೆ ಹೋಗುವಂಥದ್ದು. ಹಾಗಾಗಿ ನಾವು ಸಿಮೆಂಟ್ ತುಳಸಿ ಕಟ್ಟೆಗಿಂತ ಮಣ್ಣಿನ ತುಳಸಿ ಕಟ್ಟೆ ಬಳಸೋದು ತುಂಬಾ ಚೆನ್ನಾಗಿರುತ್ತೆ. ಹಣತೆ ಆಗಿರ್ಬೋದು, ಸಣ್ಣ ಸಣ್ಣ ಹೂಜಿ, ಬಹಳಷ್ಟು ವಸ್ತುಗಳಿದೆ. ನಾನು ಕೆಲವೊಂದು ಮಾತ್ರ ಕವರ್ ಮಾಡ್ತಾ ಇದ್ದೇನೆ. ಎಂತ ಲೋಬನ್ ಹಾಕಿ ಇಡಲಿಕ್ಕೆ ನೋಡಿ, ಎಷ್ಟು ಚೆನ್ನದಾದ ಸಣ್ಣ ಕ್ರಾಫ್ಟ್. ಓಕೆ, ಥ್ಯಾಂಕ್ ಯು ಸೋ ಮಚ್. ನಮಗೆ ಎಕ್ಸ್ಪ್ಲೈನ್ ಮಾಡಿದ್ದಕ್ಕೆ ಧನ್ಯವಾದಗಳು. ಖಂಡಿತ ನಾವು ಇನ್ನೊಮ್ಮೆ ಬರ್ತೇವೆ. ಹಾಂ, ಬನ್ನಿ, ಮಣ್ಣಿನ ಮಕ್ಕಳನ್ನು ಸಪೋರ್ಟ್ ಮಾಡುವ. ಹಾಗೆ ನಮ್ಮ ಈ ಒಂದು ಪುಟ್ಟ ಪ್ರಯತ್ನ ನಿಮಗೇನಾದರೂ ಇಷ್ಟ ಆದರೆ ಈ ವಿಡಿಯೋಗೊಂದು ಲೈಕ್ ಕೊಡಿ.